ಕರ್ನಾಟಕದ ಸಮಸ್ತ ಕನ್ನಡಿಗರಿಗೆ ಡಿ ಬಾಸ್ ಅಭಿಮಾನಿಯಾದ ಕರಿಯನವತಿಯಿಂದ ಎಲ್ರಿಗೂ ನಮಸ್ಕಾರಗಳು. ನಮ್ಮ ಡಿ ಬಾಸ್ ಕೊಲೆ ಪ್ರಕರಣದಲ್ಲಿ ಇವಾಗ ಆರೋಪಿ ಅಂತ ಹೇಳ್ಬಿಟ್ಟು ಒಳಗಡೆ ಇದ್ದಾರಲ್ಲ, ಅದ್ರ ಬಗ್ಗೆ ಕೆಲವರು ತುಂಬ ಕೆಡ್ದಾಗ ಮಾತಾಡ್ತಿದ್ದಾರೆ. ಅವ್ರಿಗೆ ಒಂದು ಮಾತು ಹೇಳ್ತಿದ್ದೀನಿ ಎಲ್ರಿಗೂ ಓಪನ್ ಆಗಿ, ಇದೇ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಕೊಲೆ ಆಗಿರೋದಲ್ಲ, ತಿಳ್ಕೊಳ್ಳಿ. ರೇಣುಕಾಸ್ವಾಮಿಗೆ ನ್ಯಾಯ ಸಿಗಬೇಕು, ರೇಣುಕಾಸ್ವಾಮಿಗೆ ನ್ಯಾಯ ಸಿಗಬೇಕು ನಗು ಬರುತ್ತೆ. ಕೆಲವು ಸೆಲೆಬ್ರಿಟಿ ಹೇಳ್ತಿದಾರಲ್ಲ, ಯಾಕಂದರೆ ಆ ಸೆಲೆಬ್ರಿಟಿಗಳು ಕೆಲವರು ಹೇಳ್ತಿದ್ದಾರೆ ರೇಣುಕಾಸ್ವಾಮಿ ಪಾಪ ಅವ್ರು ಪ್ರೆಗ್ನೆಂಟ್ ಇದ್ದಾರೆ, ಅದಕ್ಕೆ ನಾವು ಸಫರ್ ಆಗ್ತೀವಿ, ನಮಗೂ ಫೇಲ್ ಆಗುತ್ತೆ, ಇಲ್ಲ ಅಂತಿಲ್ಲ. ಬಟ್ ಇದೇ ಫಸ್ಟ್ ಟೈಮ್ ಅಲ್ಲ ಸರ್, ಸೆಲೆಬ್ರಿಟಿಗಳು ಹೇಳ್ತಿದ್ದೀನಿ, ಇದೇ ಫಸ್ಟ್ ಟೈಮ್ ಅಲ್ಲ ನಮ್ಮ ಕರ್ನಾಟಕದ ಕೊಲೆ ಆಗಿರೋದು. ಸೌಜನ್ಯ ಕೇಸ್ ಧರ್ಮಸ್ಥಳದಲ್ಲಿ ರೇಪ್ ಮಾಡಿಬಿಟ್ಟು ಕೊಲೆ ಮಾಡಿದ್ರು. ಆವಾಗ ಈ ಸ್ಟಾರ್ಗಳು ಎಲ್ಲಿ ಹೋಗಿದ್ರು? ಕರ್ನಾಟಕದಲ್ಲಿ ಇರಲಿಲ್ವಾ? ಏನೇನೋ ದೊಡ್ಡದ ಸ್ಟೇಟ್ಮೆಂಟ್ ಕೊಟ್ಟರು, ಕೆಲವೊಬ್ರು ಟ್ವೀಟ್ ಮಾಡಿದ್ರು ಏನೇನೋ ದೊಡ್ಡದಾಗಿ ಓಪನ್ ಆಗಿದ್ದು ಪಬ್ಲಿಕಲ್ಲೇ ತೀರ್ಪು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಯಾರೋ ದೊಡ್ಡ ಸ್ಟಾರು ಒಬ್ಬರು ಟ್ವೀಟ್ ಮಾಡಿದರು ಓಪನ್ ಆಗಿ. ಅವಾಗ ಎಲ್ಲಿ ಹೋಗಿದ್ರು ಇವರೆಲ್ಲ? ಸೌಜನ್ಯ ಕೇಸಲ್ಲಿ, ನೇಹಾ ಕೇಸಲ್ಲಿ, ಹುಬ್ಳಿಯಲ್ಲಿ ಕೊಲೆ ಆಯಿತು, ಒಬ್ಬನ್ನ ಕೊಲೆ ಮಾಡಿಬಿಟ್ಟು ಸ್ಕೂಲಲ್ಲಿ ನೇಣು ಹಾಕಿದ್ರು. ಯಾರು ಗೊತ್ತವನು? ಶಿವು ಉಪ್ಪಾರ್ ಅಂತ ಹೇಳ್ಬಿಟ್ಟು ಅವನು ಫೇಸ್ಬುಕ್ ಲೈವ್ ಬಂದ್ಬಿಟ್ಟು ಕೊಲೆ ಯಾರು ಮಾಡಿದ್ದಾರೆ, ನನಗೆ ಯಾರು ಬೆದರಿಕೆ ಆಗ್ತದೆ ಅಂತ ವಿಡಿಯೋ ಲೈವ್ ಬಂದ್ಬಿಟ್ಟು ಹೇಳಿದ್ದ. ಅದು ಸುಮಾರು ವೈರಲ್ ಆಗಿತ್ತು. ಅವಾಗ ಆ ಕೇಸ್ನ ಅಲ್ಲೇ ಕ್ಲೋಸ್ ಮಾಡಿದ್ರು. ಅವಾಗ ಯಾವ ಸೆಲೆಬ್ರಿಟಿ ಕೂಡ ಮಾತಾಡಲಿಲ್ಲ. ಅಂದರೆ ಆ ಜೀವಕ್ಕೆ ಬೆಲೆ ಅಲ್ಲ, ಆ ಜೀವಗಳಿಗೆ ಬೆಲೆ ಅಲ್ಲ. ಗ್ಯಾಂಗ್ ರೇಪ್ ಆಯಿತು, ಹುಬ್ಳಿಲಿ ಆಯಿತು ಕೊಲೆ, ಒಂದು ಬೆಳಗಾವಿಯಲ್ಲಿ ಆಯಿತು, ಸುಮಾರು ಕೊಲೆಗಳು ದಿನಕ್ಕೊಂದು ಕೊಲೆ ಆಗ್ತಾ ಇರ್ತಾರೆ. ಇದೇ ಫಸ್ಟ್ ಟೈಮ್ ಆಗಿರೋ ಥರ ಎಲ್ಲರೂ ಬಿಲ್ಡಪ್ ಕೊಡ್ಕೊಂಡು ಮಾತಾಡ್ತಿದ್ದಾರೆ ಡಿ ಬಾಸ್ ಬಗ್ಗೆ. ಅದನ್ನೇ ಹೇಳ್ತಾ ಇದ್ದೀನಲ್ಲ, ಯಾಕಂದರೆ ಸಿಕ್ಕಿರೋ ಚಾನ್ಸಸ್ ಸಾಕಂತ ಹೇಳ್ಬಿಟ್ಟು ಡಿ ಬಾಸ್ನ ಕೆಲವೊಬ್ರು ಆಡ್ಕೊಳ್ಳೋರು ಇದ್ದಾರೆ. ಅವ್ರಿಗೆಲ್ರಿಗೂ ಇದು ಒಂದು ಒಳ್ಳೆ ಅವಕಾಶ. ಮಾತಾಡ್ರಿಗೆ ಬನ್ನಿ, ಎಲ್ಲರೂ ಬನ್ನಿ. ಡಿ ಬಾಸ್ ಕಂಡ್ರೆ ಹುರ್ಕೊಳ್ಳೋರು ಎಲ್ಲರೂ ಯಾರ್ಯಾರು ಇರ್ತಿರಲ್ಲ ಅವ್ರು ಎಲ್ಲರೂ ಬಂದ್ಬಿಟ್ಟು ಮಾತಾಡಿ. ಚಾನ್ಸ್ ಇದೆ ಇವಾಗ, ಯಾಕಂದರೆ ಈಗ ಬಿಟ್ಟರೆ ನೆಕ್ಸ್ಟ್ ಟೈಮ್ ಚಾನ್ಸ್ ಸಿಗಲ್ಲ ಅವ್ರು ನಿಮಗೆ. ಬಂದ್ಬಿಟ್ಟು ಮಾತಾಡಿ. ಎಸ್ಪೆಷಲಾಗಿ ಕರ್ನಾಟಕ ಕಪ್ ಚುಕ್ಕಿ ಅಂತ ಯಾರೋ ಒಬ್ರು ಹೇಳಿದ್ರು, ಇದೇ ಫಸ್ಟ್ ಟೈಮ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಓಪನ್ ಆಗಿ. ಗೊತ್ತಿಲ್ಲ ಅಂದರೆ ಹಿಸ್ಟ್ರಿ ತೆಗೆದ್ಬಿಟ್ಟು ನೋಡಿ. ನಾನು ಫಿಲಮಲ್ಲಿ ಚಿಕ್ಕ ಪಾತ್ರ ಮಾಡ್ತೀನಿ. ಒಂದು ಅಪ್ಪು ಸರ್ ಜೊತೆ, ನಟ ಸಾರ್ವಭೌಮ, ನಮ್ಮ ಧನೀರ್ಗೌಡ ಜೊತೆ ಬಜಾರ್ ಮೂವಿ ಮಾಡಿದ್ದೀನಿ, ಚಿಕ್ಕ ಪಾತ್ರ. ಸಾಧು ಕೋಕರ್ ಜೊತೆ ಚಿಕ್ಕ ಪಾತ್ರ ಸರ್ ಮಾಡಿದ್ದೀನಿ. ಅವ್ರ ಜೊತೆನೂ ಕೂಡ ಪುಟ್ಟಗೋರಿ ಸೀರಿಯಲಲ್ಲಿ ಮಾಡಿದ್ದೀವಿ ನಾವು ಕೂಡ ಚಿಕ್ಕ ಪಾತ್ರನ. ಪಾರು ಸೀರಿಯಲ್ ಮಾಡಿದ್ದೀವಿ, ಚಿಕ್ಕ ಪಾತ್ರ. ನಾವು ಫಿಲಮ್ ಆಕ್ಟ್ರೆ, ಚಿಕ್ಕ ಕಲಾವಿದ, ದೊಡ್ಡದಂತ ತಿಳ್ಕೊಳಂಗಿಲ್ಲ. ಬಟ್ ಹೇಳಿದ್ರಲ್ಲ ಕಪ್ ಚುಕ್ಕಿ ಅಂತ ಹೇಳ್ಬಿಟ್ಟು, ಆಂಧ್ರದಲ್ಲಿ 2017 ಸರ್, ಗೊತ್ತಿಲ್ಲ ಅಂದ್ರೆ ನೋಡ್ರಿ ಇಷ್ಟು ತೆಗೆದ್ಬಿಟ್ಟು ನಮ್ಮ ಬಾಲಕೃಷ್ಣ ಅವರು ಶೂಟ್ ಆ್ಯಂಡ್ ಪ್ರೊಡ್ಯೂಸರ್ಗೆ ಶೂಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಮಾಡಿದಾರೋ ಗೊತ್ತಿಲ್ಲ ನಮಗೂ. ಆ ಕೇಸಲ್ಲಿ ಒಳಗಡೆ ಹೋಗಿದ್ರು ಅವರು ಕೂಡ, ಆಗಿತ್ತು ಕೇಸ್ ಅವ್ರ ಮೇಲೆ. ಅದು ಬಿಟ್ಟರೆ ನಮ್ಮ ಬಜರಂಗಿ ಬೈಜಾನ್ ಸಲ್ಮಾನ್ ಖಾನ್ ಅವರು ಫುಟ್ಪಾತ್ ಮೇಲೆ ಎಣ್ಣೆ ಹೊಡೆದ್ಬಿಟ್ಟು ಅವರು ಆಗಿದ್ರು. ಆ ಕೇಸು ಅದು ಕೂಡ ಮುಚ್ಚೋಯ್ತು, ಕೇಸ್ ಕೂಡ ಆಯಿತು. ಅವರು ಜೈಲಿಗೆ ಹೋದ್ರು, ಎಲ್ಲ ಬಂದರು. ಅವ್ರನ್ನೆಲ್ಲ ಮತ್ತು ನಮ್ಮ ಸಂಜಯ್ ದತ್ ಅವರು ತಾಜ್ ಹೋಟೆಲಲ್ಲಿ ಒಂದು ಕೊಲೆ ಕೇಸ್ ಆಯಿತು. ಫುಲ್ ತಾಜ್ ಹೋಟೆಲ್ ಅಟ್ಯಾಕ್, ಬೇಜಾನ್ ಸುಮಾರು ಜನ ಸತ್ತರು. ಅದರಲ್ಲಿ ಜೈಲು ಹೋಗ್ಬಿಟ್ಟು ಬಂದರು. ಆ ಸ್ಟಾರ್ಗಳನ್ನ ಕರ್ಕೊಂಬಂದ್ಬಿಟ್ಟು ಇವರು ಇಲ್ಲಿ ರೆಡ್ ಕಾರ್ಪೆಟ್ ಆಗಿಬಿಟ್ಟು ಸನ್ಮಾನ ಮಾಡ್ತೀರ. ಅವ್ರು ಯಾರು ಹಂಗಂದ್ರೆ? ಅವರೆಲ್ಲ ನಮ್ಮ ಕನ್ನಡದ ಸ್ಟಾರ್ಗಳೇ. ಅವ್ರ ಬಗ್ಗೆ ತುಂಬ ಉಳ್ತವ್ರೆ. ಸಲ್ಮಾನ್ ಖಾನ್ ಬಂದಾಗ, ಬಾಲಕೃಷ್ಣ ಬಂದಾಗ ಅವ್ರು ಕಾಲು ಮುಟ್ಬಿಟ್ಟು ನಮಸ್ಕಾರ ಮಾಡಿದವರು ಇದ್ದಾರೆ. ಅವರು ಮತ್ತು ಅವ್ರಿಗೂ ಕಪ್ ಚುಕ್ಕಿಯಾರ ಹಂಗಂದ್ರೆ ಮಾಡಿಲ್ಲ ಅವರು. ಅವ್ರೇನು ಮಾಡಿರೋದು ಹಂಗಂದ್ರೆ? ಗರಂದರ ಕೆಲಸ, ಒಳ್ಳೆ ಕೆಲಸ ಮಾಡಿರೋದು ಅವರು. ಸಂಜಯ್ ದತ್ ಅವ್ರನ್ನ KGF ಅಲ್ಲಿ ಹಾಕೊಂಡ್ರಲ್ಲ, ಯಾರು ಅವರೆಲ್ಲ ಹಂಗಂದ್ರೆ? ಅದಕ್ಕೆ ಇನ್ನೊಬ್ಬರ ಬಗ್ಗೆ ಮಾತಾಡ್ಬೇಕಾದ್ರೆ ಫಸ್ಟ್ ನೀವು ತಿಳ್ಕೊಳ್ಳಿ, ನೀವು ಕರೆಕ್ಟ್ ಆಗಿದ್ದೀರಾ, ನೀವು ಸಮಾಜದಲ್ಲಿ ಎಲ್ಲದ್ರ ಬಗ್ಗೆ ಎತ್ತಿ ಹಿಡಿದು ಮಾತಾಡ್ತಿದ್ದೀರ ಅಂತ ತಿಳ್ಕೊಳ್ಳಿ. ಫಸ್ಟ್ ಯಾವನೋ ಒಬ್ಬನ ಸಿಕ್ಕಾಕೊಂಡಿದ್ದಾನೆ, ಸ್ಟಾರು, ಸೆಲೆಬ್ರಿಟಿ, ಅವನ ಬಗ್ಗೆ ಮಾತಾಡ್ತಾರೆ, TRP ಬರುತ್ತೆ, ನಮಗೆ ಬಿಟ್ಟು ಪಬ್ಲಿಸಿಟಿ ಇರ್ತಂತೆ ಅಂತ ಹೇಳ್ಬಿಟ್ಟು ಮಾತಾಡ್ತಿದ್ದಾರಲ್ಲ, ಅವ್ರಿಗೆಲ್ಲರೂ ಹೇಳ್ತಾ ಇದ್ದೀನಿ, ತಿಳ್ಕೊಳ್ಳಿ, ಸ್ವಲ್ಪ ತಿಳ್ಕೊಂಬಿಟ್ಟು ಮಾತಾಡಿ. ನಾನು ಓಪನ್ ಆಗಿ ಮಾತಾಡ್ತಿದ್ದೀನಿ, ಹಿಂದೆ ಮುಂದೆ ಅಂತೆಲ್ಲ. ನಮ್ಮ ಉಪೇಂದ್ರ ಸರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಪಬ್ಲಿಕಲ್ಲೇ ತೀರ್ಪು ಆಗ್ಬೇಕು. ಉಪೇಂದ್ರ ಸರ್ ನಿಮಗೆ ಒಂದು ಸಲ ಹೊಡಿತಿದ್ದೀನಿ, ಯಾಕಂದರೆ ಪಬ್ಲಿಕಲ್ಲಿ ತೀರ್ಪು ಮಾಡೋಕ್ಕೆ ಒಂದು ಫುಲ್ ಇಡೀ ಒಂದು ಊರೇ ಬೇಕಾಗಿತ್ತು ಸರ್. ಯಾಕಂದರೆ ಒಬ್ಬರಿಬ್ಬರು ಬಂದು ಕೂತ್ಕೊಳ್ಳಲ್ಲ ಪಬ್ಲಿಕ್ ಅಂದರೆ. ಅಷ್ಟು ಜನ ಕಂಟ್ರೋಲ್ ಮಾಡೋಕೆ ನಮ್ಮ ಕರ್ನಾಟಕದಲ್ಲಿ ಪೊಲೀಸರು ಸರಿ ಹೋಗಲ್ಲ. ಆಂಧ್ರ, ತಮಿಳ್ನಾಡು, ಮತ್ತು ಮುಂಬೈ, ಮಹಾರಾಷ್ಟ್ರ ಎಲ್ಲ ಪೊಲೀಸನ್ನ ಕರೆಸ್ಬೇಕಾಗತ್ತೆ ಪಬ್ಲಿಕ್ ಕಂಟ್ರೋಲ್ ಮಾಡೋಕ್ಕೆ. ಏನು ಸರ್ ಮಾತಾಡ್ತೀರಾ? ಸಿಕ್ಕಿದೆ ಚಾನ್ಸ್ ಬಿಟ್ಟು ಎಲ್ಲರೂ ಆಳಿಗೊಂದು ಕಲ್ಲು ಹಾಕಂಗೆ ನಮ್ಮ ಡಿ ಬಾಸ್ ಅವರು ತಪ್ಪು ಮಾಡಿದ್ದಾರೆ ಅಂತ ಬಿಟ್ಟು
ಆಳಿಗೊಂದು ಕಲ್ಲು ಹಾಕ್ತಿದ್ದಾರೆ ಅವ್ರ ಮೇಲೆ. ಮಾತಾಡ್ತೀನಿ ಅಂದರೆ ಮಾತಿನ ಮೇಲೆ ನಿಗಾ ಇರ್ಬೇಕು ಸರ್. ಎಲ್ರಿಗೂ ಹೇಳ್ತಿದ್ದೀನಿ ಒಪ್ಪನಾಗೆ, ಯಾರು ಮಾತಾಡ್ತಿದ್ರಲ್ಲ ಡಿ ಬಾಸ್ ಬಗ್ಗೆ ಕೆಟ್ಟದಾಗೆ. ಇದೇ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಕೊಲೆ ಆಗಿಲ್ಲ. ಸೌಜನ್ಯ ಕೇಸ್ ಆಯಿತು, ಕೊಲೆ ಕೇಸ್, ರೇಪ್ ಮಾಡಿಬಿಟ್ಟು ಅದು ಹೆಣ್ಮಗು. ಅವಾಗ ಯಾರು ಧ್ವನಿ ಎತ್ತಲಿಲ್ಲ. ಇದೇನು ಮೀಡಿಯಾದವರು ಪಬ್ಲಿಕ್ ಹತ್ರ ಹೋಗ್ಬಿಟ್ಟು ಏನು ಹೇಳ್ತೀರಾ ಇವಾಗ ಡಿ ಬಾಸ್ ಬಗ್ಗೆ ಕೇಳ್ತಿದ್ರಲ್ಲ, ಏನು ಹೇಳ್ತೀರಾ ರೇಣುಕಾಸ್ವಾಮಿ ಬಗ್ಗೆ ಕೊಲೆ ಆಯಿತು ಅಂತ. ಅವಾಗ ಕೇಳಿದ್ರ ಪ್ರಜ್ವಲರ್ ಹೇಳ್ದಾಯ್ತು, ಪ್ರಜ್ವಲರ್ ಅವ್ರದ್ದು. ಅವಾಗ ಇದೇ ಥರ ಹೋದ್ರ ಪಬ್ಲಿಕ್ ಹತ್ರ, ಇದೇ ಥರ ಹೇಳಿದ್ರೆ ಮೀಡಿಯಾದವ್ರು ಹೋಗ್ಬಿಟ್ಟು. ಅವಾಗ ಈ ಸೆಲೆಬ್ರಿಟಿಗಳು ಮಾತಾಡ್ತಿದ್ರು, ಅವಾಗ ಯಾರಾದ್ರೂ ಸ್ಟೇಟ್ಮೆಂಟ್ ಕೊಟ್ರ ಪ್ರಜ್ವಲ್ ರೇವಣ್ಣ ಬಗ್ಗೆ? ಕೊಟ್ಟರೆ ಯಾರಾದ್ರೂ ಟ್ವೀಟ್ ಮಾಡಿದ್ರ, ಹೇಳಿದ್ರ ಕಪ್ ಚುಕ್ಕಿ ಅಂತ ಹೇಳ್ತಿದ್ರೆ ಇವಾಗ ಯಾರೋ ದೊಡ್ಡ ದೊಡ್ಡ ಸಾರ್ಗಳು ಅವಾಗ ಹೇಳಿದ್ರ ನಮ್ಮ ಕರ್ನಾಟಕಕ್ಕಿಂತವ್ರು ಬೇಕಾ ಅಂತ ಹೇಳ್ಬಿಟ್ಟು ಹೇಳಿದ್ರ? ಎಂತಿಂಥರದಾಗಿದ್ದಾರೆ ಅವ್ರ ಬಗ್ಗೆ ಧ್ವನಿ ಎತ್ತಿದ್ರ. ಡಿ.ಕೆ. ಶಿವಕುಮಾರ್ ಹಗರಣದಲ್ಲಿ ಹೋದ್ರು, ಇವಾಗ ಮೊನ್ನೆ ಯಡಿಯೂರಪ್ಪ ಅವ್ರದ್ದು. ಮತ್ತು ಅಂದರೆ ಅವ್ರ ಬಗ್ಗೆ ಮಾತಾಡೋಷ್ಟು ರೈಟ್ಸ್ ನಿಮಗೆಲ್ಲ ಅಲ್ಲ. ಇವಾಗ ಮಾತಾಡ್ತಿದ್ದಾರೆ ಎಲ್ಲ ಸೆಲೆಬ್ರಿಟಿಗಳು, ಅವ್ರ ಬಗ್ಗೆ ಮಾತಾಡೋ ರೈಟ್ ನಿಮಗೆಲ್ಲ. ನೀವು ಕಾಮನ್ ಹಂಗಂದ್ರೆ ನೀವು ಯಾರ ಬಗ್ಗೆ ಮಾತಾಡ್ಬೋದಲ್ಲ? ಅಂದರೆ ಇದು ಒಂದು ಫಸ್ಟ್ ಟೈಮ್ ಅಲ್ಲ. ಹೌದು, ನಿಜ, ಕರ್ನಾಟಕದಲ್ಲಿ ಆಗಿರೋದು ಕೊಲೆ ಇದೇ ಫಸ್ಟ್ ಟೈಮ್, ಎಲ್ಲಿ ಆಗೇ ಅಲ್ಲ. ಅವರ ಸೆಲೆಬ್ರಿಟಿನಿ ಇಲ್ಲ ಅಂತಲ್ಲ. ಅಂದರೆ ಸೆಲೆಬ್ರಿಟಿ ಆದ ತಕ್ಷಣ ಏನು ಬೇಕಾದ್ರೂ ಸಹಿಸ್ಕೋಬೇಕು. ಅವ್ನು ಯಾರಾದ್ರೂ ಕೆಟ್ಟ ಮೆಸೇಜ್ ಕಳಿಸ್ತಾರೆ, ಅವ್ನು ಏನಾದ್ರು ಕೆಟ್ಟ ವೀಡಿಯೋ ಕಳಿಸ್ತಾರೆ ಸಹಿಸ್ಕೋಬೇಕು. ನಿಮ್ಮ ಮನೆ ಹೆಣ್ಮಕ್ಳಿಗೆ ಕಳಿಸಿದ್ರೆ, ನೀವು ಯಾರು ಸೆಲೆಬ್ರಿಟಿ ಹೇಳ್ತಿದ್ರೆ ಬೇರೆಯವರು, ರೇಣುಕಾಸ್ವಾಮಿ ನಿಮ್ಮ ಮನೆ ಹೆಣ್ಮಕ್ಳಿಗೆ ಕಳಿಸಿದ್ರೆ ಚೆನ್ನಾಗಿದೆ ವಿಡಿಯೋ ನೋಡ್ತಾ ಇರು, ಎಂಜಾಯ್ ಮಾಡು ಅಂತ ಹೇಳ್ತಾ ಇದ್ದೀರಾ ಸರ್? ಇವಾಗ ಓಪನ್ ಆಗಿ ಹೇಳ್ತದಲ್ಲ, ಯಾವನೇ ಆಗಲಿ ನಮ್ಮ ಮನೆ ಹೆಣ್ಮಕ್ಳಿಗೆ ಕಳಿಸಿದ್ರು ಕೂಡ ಬೈ ಮಿಸ್ಟೇಕಾಗಿ ನಾವು ಹೊಡಿತಾ ಇದ್ವಿ, ಬಿಡ್ತಾ ಇರಲಿಲ್ಲ. ಬೈ ಮಿಸ್ಟೇಕಾಗಿ ಹೊಡಿವಾಗ ಅವನು ಸತ್ರ ಸಾಯ್ತಾ ಇದ್ದ ಅವಾಗ ಹೊಡಿದಾಗ. ಯಾಕಂದ್ರೆ ಕೋಪದಲ್ಲಿ ಇರ್ತೇವೆ ನಾವು ಕೂಡ. ಅದು ಕೋಪದಲ್ಲಿ ಹೊಡೆದಿದ್ದಾರೆ ಅಂತ ಹೇಳ್ಬಿಟ್ಟು ಯಾರು ಹೇಳ್ತಾ ಇಲ್ಲ, ಆಗ್ಬಾರ್ದಾಗಿತ್ತು, ಮಾಡ್ಬಾರ್ದಾಗಿತ್ತು, ಇವನು ರೌಡಿ ದುರಂಕಾರಿ ಹಂಗೆ ಹೆಂಗಂತೆ ಬಟ್. ಹಂಗಂದ್ರೆ ಇವ್ರು ಯಾರು ದುರಂಕಾರಿ ರೌಡಿ ಅಂತ ಹೇಳ್ತಿದ್ರಲ್ಲ ದರ್ಶನ್ಗೆ, ಅವ್ರ ಮನೆ ಹೆಣ್ಮಕ್ಳಿಗೆ ಆಗಿದ್ರೆ ಅವನಿಗೊಂದು ನಮಸ್ಕಾರ ಮಾಡಿಬಿಟ್ಟು ಚೆನ್ನಾಗಿರಪ್ಪ ಈಗ ಅಂತ ಹೇಳ್ತಾ ಇದ್ರು ಅನ್ಸುತ್ತೆ ನನಗೆ ಅನ್ಸೋ ಮಟ್ಟಿಗೆ. ರೇಣುಕಾಸ್ವಾಮಿ ಅವ್ರ ಮನೆಯವ್ರಿಗೆ ಮಾಡಿ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.